ಮಾಡಬಹುದು ಅಂತ ಅಭೂತಪೂರ್ವವಾಗಿರತಕ್ಕಂತಹ ಶಕ್ತಿ ಅದು ಅಂಗೈಯಲ್ಲಿರುವ ಲಿಂಗಯ್ಯನಲ್ಲಿ ಇರುತ್ತದೆ. ಆ ಕಾರಣಕ್ಕಾಗಿ ಯಾರೂ ಸಹಿತ ಲಿಂಗವನ್ನ ಗೂಟಕ್ಕೆ ಹಾಕಿ ಅಡ್ಡಾಡಕ್ ಹೋಗಬೇಡ್ರಿ. ನಿಮಗ ಇಲ್ರಿ ಅದ್ರ ಮಕ್ಕೊಂದಾಗ ನಡ್ದೈತ್ರಿ, ಅದು ಕೊಳ್ಳಾಕ ಬಂಗಾರ ಚೈನ್ ಇಟ್ಟಿಟ್ಟು ಹಾಕೊಂಡಿರ್ತಿರ್ಲ, ಅವಾಗ ಅವ್ನು ನಡುದಲ್ ಕಾಣಿಸುತ್ತ ಲಿಂಗಟ್ಟೆ ನಡೆದೈತಿ. ಕಾರಣಕ್ಕಾಗಿ ಪ್ರತಿಯೊಬ್ಬರು ಲಿಂಗವನ್ನ ಧಾರಣೆ ಮಾಡಿಕೊಡ್ರಿ, ಪ್ರತಿಯೊಬ್ಬರು ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಡ್ರಿ. ನಾನು ಹೇಳಿದೆ, ನಿಮ್ಮ ಮೈ ಮೇಲೆ ಬಂಗಾರ ಬಾಳಿತ್ತಂದ್ರೆ ಯಾರ ಕಣ್ಣು ಬೀಳತೈತಿ? ಕಳ್ಳರ ಕಣ್ಣು ಹೆಂಗ್ ಬೀಳತೈತಲ್ಲ, ನಿಮ್ಮ ಮೈ ಮೇಲೆ ರುದ್ರಾಕ್ಷಿ ಇದ್ರೆ ಯಾರ ಕಣ್ಣು ಬೀಳತೈತಿ? ಎಷ್ಟು ಶಾನಿಯಾಗಿರೋ. ಮೈ ಮೇಲೆ ಬಂಗಾರ ಇದ್ರ ಕಳ್ಳರ ಕಣ್ಣು ಬೀಳುತ್ತದೆ, ಮೈ ಮೇಲೆ ಶಿವನ ಆಭರಣ ರುದ್ರಾಕ್ಷಿ ಇದ್ರೆ ಮೇಲೆ ಕುಳಿತ ಭಗವಂತನ ಕಣ್ಣು ಈ ಶರೀರದ ಮೇಲೆ ಇರುತ್ತದೆ. ಆ ಕಾರಣಕ್ಕಾಗಿ ಲಿಂಗವನ್ನು ರುದ್ರಾಕ್ಷಿಯನ್ನು ನಾವು ನೀವೆಲ್ಲರೂ ಧರಿಸಿಕೊಡ್ಬೇಕು. ಕಳ್ಳರ ಕಣ್ಣು ಯಾರಿಗೆ ಬೇಕಾಗ್ಯಾವ? ಎಲ್ಲರೂ ಬಂಗಾರ ಹಾಕೊಂಡ. ಶಿವನ ಕಣ್ಣಿನ ದೃಷ್ಟಿಯ ನೋಟ ಯಾರಿಗೆ ಬೇಕಾಗಿದೆ ಅವರೆಲ್ಲ ಪ್ರತಿದಿನ ಅಂಗೈಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಶಿವಯೋಗದ ಸಂಧಾನದ ಕಡೆಗೆ ತಾವೆಲ್ಲರೂ ಮುಖವನ್ನ ಮಾಡ್ರಿ ಅಂತ ತಮಗೆಲ್ಲರಿಗೂ ಹೇಳಿ ಅತ್ಯಂತ ಭಕ್ತಿಪೂರ್ವಕವಾಗಿ ಅತ್ಯಂತ ಶ್ರದ್ಧೆಯ ಪೂರ್ವಕವಾಗಿ ಎಲ್ಲ ತಾಯಿಂದ್ರು ಇವತ್ತಿನ ದಿನ ಬುತ್ತಿಯನ್ನು ಹೊತ್ತುಕೊಂಡು ಅತ್ಯಂತ ಭಕ್ತಿಪೂರ್ವಕವಾಗಿ ಕಲ್ಮೇಶ್ವರನ ಬುತ್ತಿಯ ಜಾತ್ರೆಯನ್ನ ತಾವೆಲ್ಲ ಯಶಸ್ವಿಗೊಳಿಸಿದ್ದೀರಿ. ಒಂದ್ಸಾರಿ ತಮಗೆಲ್ಲರಿಗೂ ಜೋರಾದ ಚಪ್ಪಾಳೆಗಳನ್ನ ತಟ್ಟಿ ಅಭಿನಂದನೆಗಳನ್ನ ನಾನು ಸಮರ್ಪಣೆ ಮಾಡ್ತೇನೆ. ಒಂದು ವಿಶೇಷ ಏನು ಅಂದ್ರೆ ತಾವೆಲ್ಲ ಬುತ್ತಿಯನ್ನು ಹೊತ್ತುಕೊಂಡು ಬಂದಿದ್ದೀರಿ. ಎಷ್ಟೋ ಜನ ಇನ್ನು ಮನೆಯೊಳಗಡೆ ಅದಾರೆ, ಅವನಿಗೇನು ಅನ್ನೋದಿಲ್ಲ. ಆದರೆ ಬುತ್ತಿಯನ್ನ ತಂದವರನ್ನ ಒಳಗೊಂಡು ಬುತ್ತಿಯನ್ನ ತರದ ಇವರನ್ನು ಒಳಗೊಂಡು ನಾನು ಕಲ್ಮೇಶನಲ್ಲಿ ಮಾರುತೇಶನಲ್ಲಿ ಪಡೆದಪ್ಪ ಶಿವಯೋಗಿಯಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಸೊನ್ನದಲ್ಲಿ ಎಷ್ಟು ಮನೆಗಳಿದ್ದಾವೆ, ಸೊನ್ನಕ್ಕ ಇನ್ನೇನು ಭವಿತವ್ಯದ ಆಸ್ತಿ ಅಂತಸ್ತುಗಳನ್ನು ನೀನು ಕೊಡ್ತೀಯೋ ನನಗೂ ಗೊತ್ತಿಲ್ಲ. ಆದರೆ ಭಗವಾನ್ ಶಿವಯೋಗಿ ದೇವರೇ, ನೀನು ಈ ಸೊನ್ನದ ಜನಗಳಿಗೆ ಬಂಗಾರ ಕೊಟ್ಟರು ನಡೀತದೆ, ಬಿಟ್ಟರು ನಡೀತದೆ. ಆದರೆ ಸೊನ್ನದ ಪ್ರತಿ ಮನೆಗಳಿಗೂ ಸಹಿತ ಒಂದು ಅಗಲ ಅಣ್ಣ ಕಡಿಮೆ ಆಗಲಾರ್ದಂಗೆ ನೀನು ಆಶೀರ್ವಾದ ಮಾಡು ಅಂತ ತಿಳ್ಕೊಂಡು ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ ಅನ್ನುವಂತ ಮಾತನ್ನ ತಮಗೆ ಹೇಳಿ ನಮ್ಮ ಎಲ್ಲ ಹಿರಿಯರು, ಎಲ್ಲ ತರುಣರು, ಎಲ್ಲ ಯುವಕರು ಅತ್ಯಂತ ಭಕ್ತಿಪೂರ್ವಕವಾಗಿ ತಾವೆಲ್ಲ ಇಲ್ಲಿ ನಮ್ಮ ಜಾತ್ರೆಯನ್ನ ಜೀವನ ದರ್ಶನ ಪ್ರವಚನವನ್ನ ತಾವೆಲ್ಲರೂ ಯಶಸ್ವಿಗೊಳಿಸಿದ್ದೀರಿ. ತಮಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ಸಮರ್ಪಣೆ ಮಾಡಿ ತಾವೆಲ್ಲ ಜೀವನ ದರ್ಶನ ಪ್ರವಚನದಲ್ಲಿ ಬಹುಶಃ ನಾ ಹೇಳಿದ ಪ್ರಕಾರವೇ ನಾ